ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆರ್ಸಿ ಬೆನ್ಗಲ್ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿನ್ನೆ ನಡೆದ ಪಂದ್ಯಾಟ ಅತ್ಯಂತ ರೋಚಕವಾಗಿತ್ತು. ಫೈನಲಿ ನಮ್ಮ RCB ತಂಡ ಗೆದ್ದಿದೆ. ಅದು ಯಾರ ವಿರುದ್ಧ? ಅದು ಮುಂಬೈ ವಿರುದ್ಧ. ಅದು ಎಲ್ಲಿ? ಮುಂಬೈಯಲ್ಲೇ, ಅವರ ಮನೆಯಲ್ಲಿ ನಾವು ಅವರನ್ನು ಸೋಲಿಸಿದ್ದೇವೆ. ತುಂಬಾ ಖುಷಿ ಆಗ್ತಿದೆ. ಪಂದ್ಯ ಅತ್ಯಂತ ರೋಚಕವಾಗಿದ್ದು. ಮೊದಲು ಟಾಸ್ ವಿನ್ ಆಯ್ತು. ಮುಂಬೈ ಅವರು ಟಾಸ್ ವಿನ್ ಆದ್ರು. ಅವರು ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ರು. ತೊಂದರೆ ಇಲ್ಲ, ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ನಮ್ಮ ತಂಡ ಸಜ್ಜಾಗಿ ಗ್ರೌಂಡಿಗೆ ಇಳಿತು. ಸಾಲ್ಟ್ ಅವರು ಮತ್ತು ಕೊಹ್ಲಿ ಅವರು ಬಂದ್ರು. ಓಪನಿಂಗ್ ಬೌಲಿಂಗ್ ಮುಂಬೈ ತಂಡದ ವೇಗ ಬೌಲರ್ ಆದ ನಮ್ಮ ಬೋಲ್ಟ್ ಅವರು ಬೌಲಿಂಗ್ ಮಾಡಿದ್ರು. ಸಾಲ್ಟ್ ಅವರು ಒಂದು 4 ಅನ್ನ ಹೊಡೆದ್ರು. ಆದ್ರೆ ಎರಡನೇ ಬಾಲಿಗೆ ಅವರು ಬೋಲ್ಡ್ ಆದ್ರು. ಅವ್ರದ್ದೊಂದು ದಾಖಲೆ ಇದೆ. ಇದೊಂದು 31ನೇ ಬಾರಿಯಂತೆ ಮೊದಲ ಓವರ್ನಲ್ಲಿ ವಿಕೆಟ್ ಪಡೆಯುವುದು. ಒಂದು ಉತ್ತಮವಾದ ಬೌಲಿಂಗ್ ಮಾಡಿದ ಹೇಳಬೇಕು ಒಂದು ಬೋಲ್ಟ್ ಅವರು. ಆದ್ರೂ ಪವರ್ ಪ್ಲೇಯಲ್ಲಿ ಫಸ್ಟ್ ವಿಕೆಟ್ ಹೋದ್ರು ತೊಂದರೆ ಇಲ್ಲ. ಎರಡನೇ ಪಾರ್ಟ್ನರ್ಶಿಪ್ ನಮ್ಮ ಪಡಿಕಲ್ ಮತ್ತು ಕೊಹ್ಲಿಗಳ ಮಧ್ಯ 91 ರನ್ಗಳ ಪಾರ್ಟ್ನರ್ಶಿಪ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಲಾಸ್ಟ್ ಮ್ಯಾಚ್ ನಮ್ಮ ಮ್ಯಾಚ್ ಸೋಲಿಕ್ಕೆ ಕೂಡ ಕಾರಣ ಕೂಡ ಇದೇ ಆಗಿತ್ತು. ಯಾಕಂದ್ರೆ ಪವರ್ ಪ್ಲೇಯಲ್ಲಿ ನಮ್ದು 3 ವಿಕೆಟ್ ಹೋಗಿತ್ತು ಲಾಸ್ಟ್ ಮ್ಯಾಚ್. ಆದ್ರೆ ಈ ಮ್ಯಾಚ್ ಅವರು ಹಾಗೆ ಮಾಡಲಿಲ್ಲ. ಅಲ್ಲಿ ಏನ್ ತಪ್ಪು ಮಾಡಿದವ್ರು ಆ ತಪ್ಪು ಅವ್ರು ಇಲ್ಲಿ ಮಾಡಲಿಲ್ಲ. ಒಳ್ಳೆ ರೀತಿಯಾದ ಒಂದು ಫಸ್ಟ್ ವಿಕೆಟ್ ಹೋದ್ರೂ ಕೂಡ ಎರಡನೇ ವಿಕೆಟ್ ಪಾರ್ಟ್ನರ್ಶಿಪ್ 91 ರನ್ಗಳ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಒಳ್ಳೆದಾಗಿತ್ತು ಕೊಹ್ಲಿ ಮತ್ತೆ ಪಡಿಕಲ್ ಮಧ್ಯ. ನಂತರ ಇವರು ಕೊಹ್ಲಿ ಮತ್ತೆ ಪಾಟೀದಾರ್ ಮಧ್ಯೆ ಒಂದು 48 ರನ್ಗಳ ಪಾರ್ಟ್ನರ್ಶಿಪ್, ಅದು ಕೂಡ ತುಂಬಾ ಒಳ್ಳೆದಾಗಿತ್ತು. ಹಾಗೆ ಪಾಟೀದಾರ್ ಮತ್ತು ಜಿತೇಶ್ ಶರ್ಮದವರ ಮಧ್ಯ ಒಂದು 69 ರನ್ಗಳ ಪಾರ್ಟ್ನರ್ಶಿಪ್. ಫೈನಲಿ ನಮ್ಮ RCB ತಂಡ 20 ಓವರ್ನಲ್ಲಿ 5 ವಿಕೆಟ್ಗೆ 221 ರನ್ ಹೊಡೆದೇ ಬಿಟ್ರು. ತುಂಬಾ ಖುಷಿ. ಕೊಹ್ಲಿ ಅವರು 67 ರನ್ ಹೊಡೆದ್ರು. ಪಡಿಕಲ್ ಅವರು 37 ರನ್ ಹೊಡೆದ್ರು. ಹಾಗೆ ಪಾಟೀದಾರ್ ಅವರು 64 ರನ್ ಹೊಡೆದ್ರು. ಜಿತೇಶ್ ಅವರು 40 ರನ್ ಹೊಡೆದ್ರು. ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೆ ರೀತಿಯಾದ ಒಂದು ಬ್ಯಾಟಿಂಗ್ ಅನ್ನು ಮಾಡಿದ್ರು. ಈ ಮ್ಯಾಚ್ ನಾವು ಗೆಲ್ಲೇಬೇಕಿದ್ದು. ಅವರಿಗೆ ಗೆಲುವಿನ ಗುರಿ ಕೊಟ್ರು. 20 ಓವರ್ನಲ್ಲಿ 5 ವಿಕೆಟ್ ನಷ್ಟಕ್ಕೆ ನಮ್ಮ RCB ತಂಡ 221 ರನ್ ಹೊಡೆದೇ ಬಿಟ್ರು. ಮೊದಲು ಬ್ಯಾಟ್ ಮಾಡಿದ ನಮ್ಮ RCB ತಂಡ 20 ಓವರ್ನಲ್ಲಿ 5 ವಿಕೆಟ್ ನಷ್ಟಕ್ಕೆ 221 ರನ್ ಹೊಡೆದ್ರು. ಮುಂಬೈಯವರು ಟಾಸ್ ವಿನ್ ಆಗಿದ್ರು. ಆದ್ರೆ ಅವರು ಇದು ಫುಲ್ ಬ್ಯಾಟಿಂಗ್ ಪಿಚ್ಚು, ಸೆಕೆಂಡ್ ಟೈಮ್ ಚೇಸಿಂಗ್ ಈಸಿಯಾಗಿ ನಾವು ಚೇಸ್ ಮಾಡಬಹುದು ಅಂತ ಬಂದ್ರು. ನೋಡಿ, ನಮ್ಮ RCB ತಂಡ ಫುಲ್ ಆಗಿ ಪ್ಲಾನ್ ಮಾಡ್ಕೊಂಡು ಏನಂತ ಹೇಳಿದ್ರೆ, ಪವರ್ ಪ್ಲೇನಲ್ಲಿ 2 ಅಲ್ಲ 3 ವಿಕೆಟ್ ಬೀಳಿಸ್ಬೇಕಂತ. 50 ರನ್ ಹೊಡಿಲಿ 60 ರನ್ ಹೊಡಿ, ನಮ್ಗೆ ಬೇಕಾದ 2 ಅಥವಾ 3 ವಿಕೆಟ್ ಪವರ್ ಪ್ಲೇಲಿ ಬೀಳಿಸ್ಲೇಬೇಕಂತ. ಹಾಗೇನೆ ಮಾಡಿದ್ರು. ರೋಹಿತ್ ಶರ್ಮಾರನ್ನ ಕಟ್ಟ ಹಾಕಿದ್ರು. ನಮ್ಮ ದಯಾಳ್ ಅವರು ರೋಹಿತ್ ಶರ್ಮನ ಬೋಲ್ಡ್ ಮಾಡಿಬಿಟ್ರು. ಪವರ್ ಪ್ಲೇಯಲ್ಲಿ ಅವರು 2 ವಿಕೆಟ್ ಬಿದ್ದೋಯ್ತು. ನಂತರ ಪಂದ್ಯಾಟ ಆಡ್ತಾ ಇದ್ರು. ಈಚೆ ಕಡೆ ಸೂರ್ಯಕುಮಾರ್ ಯಾದವ್ ಬಡಿತಾನ, ಅವರು ಔಟ್ ಆದ್ರು. ಆದ್ರೆ ಎಲ್ಲಿ ತಿರುವು ಪಡ್ಕೊತ್ 4 ವಿಕೆಟ್ ಅವರು ಬಿದ್ರ ಮೇಲೆ ನಮಗೊಂದು ಖುಷಿ ಆಗಿತ್ತು, ನಾವು ಈಸಿಲಿ ಈ ಮ್ಯಾಚ್ ವಿನ್ ಆಗ್ತೇವೆ ಅಂತ. ನಂತರ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಹೊಡಿಲಿಕ್ಕೆ ಶುರು ಮಾಡಿದ್ರು. ಮಾರ್ರ ಎಂತದೇ ಯೋಬ್ಬೋ. ತಿಲಕ್ ವರ್ಮಾ ಅವರು ಲಾಸ್ಟ್ ಮ್ಯಾಚ್ ಬಗ್ಗೆ ಏನೋ ಒಂದು ರಿಟೈರ್ಮೆಂಟ್ ತಗೊಂಡಿದ್ರು, ಏನೊಂದು ಹೇಳ್ತಾ ಇದ್ರು. ಆದ್ರೆ ಅವರು ಮಾತ್ರ ಬಿಡ್ಲೇ ಇಲ್ಲ. ಯಾವ ಬಾಲರ್ಗಳು ಕ್ಯಾರ್ ಮಾಡಲ್ಲ, ಹೊಡಿತಾ ಇದ್ರು. ಈಚೆ ಕಡೆ ಹಾರ್ದಿಕ್ ಪಾಂಡ್ಯ ಕೂಡ ಹೊಡಿತಾ ಇದ್ರು. ಒಳ್ಳೆ ಒಂದು ಜೊತೆ ಆಟ ಬಂತು. 89 ರನ್ನ ಒಂದು ಜೊತೆ ಆಟ ಬಂತು. ಆದ್ರೂ ಕೂಡ ಫೈನಲಿ ನಮ್ಮ ಬೌಲರ್ಗಳು ಏನು ಕಡಿಮೆ ಆಗಿಲ್ಲ, ಎಕಾನಮಿ ರೇಟ್ ಜಾಸ್ತಿ ಕೊಟ್ರು ಕೂಡ ಅವ್ರನ್ನೆಲ್ಲ ಔಟ್ ಮಾಡಿಯೇ ಬಿಟ್ರು. ಫೈನಲಿ 20 ಓವರ್ಗೆ 9 ವಿಕೆಟ್ ಕಳ್ಕೊಂಡು ಮುಂಬೈ ಇಂಡಿಯನ್ಸ್ ತಂಡ ಕೇವಲ 209 ರನ್ ಮಾತ್ರ ಹೊಡೆದ್ರು. ಆಕ್ಚುಲಿ ಹೇಳ್ಬೇಕಾದ್ರೆ RCB ಅವರು 200 ಮೇಲ್ ಹೊಡೆದದ್ದು ಭಾರಿ ಒಂದು ಖುಷಿ ಆಯ್ತು. ಇಲ್ಲಿ ತುಂಬಾ ಕಷ್ಟ ಇತ್ತು. 180 190 ಹೊಡೆದ್ರೆ ಖಂಡಿತವಾಗಿ ಮುಂಬೈ ಇಂಡಿಯನ್ಸ್ ಅವರು ಈ ಮ್ಯಾಚ್ ಅನ್ನು ವಿನ್ ಆಗ್ತಾ ಇದ್ರು. ನಮ್ಮ ಭುವನೇಶ್ವರ್ ಕುಮಾರ್ ಒಂದು ಬೌಲಿಂಗ್ ಮಾಡಿ ಎಕಾನಮಿ ರೇಟ್ ಜಾಸ್ತಿ ಕೊಟ್ಟಿರ್ಬೋದು. 4 ಓವರ್ ಹಾಕಿ 48 ರನ್ ಕೊಟ್ಟು 1 ವಿಕೆಟ್ ಅನ್ನ ಪಡ್ಕೊಂಡ್ರು. ಹಾಗೆ ನಮ್ಮ ದಯಾಳ್ ಅವರು 4 ಓವರ್ ಹಾಕಿ 46 ರನ್ ಕೊಟ್ಟು 2 ವಿಕೆಟ್ ಅನ್ನ ಪಡ್ಕೊಂಡ್ರು. ಹಾಗೆ ನಮ್ಮ ಹೇಸಲ್ ವುಡ್ ಅವರು 4 ಓವರ್ ಹಾಕಿ 37 ರನ್ ಕೊಟ್ಟು 2 ವಿಕೆಟ್ ಅನ್ನ ಪಡ್ಕೊಂಡ್ರು.
ಹಾಗೆ ನಮ್ಮ ಕೃಣಾಲ್ ಪಾಂಡ್ಯ ಅವರು 4 ಓವರ್ ಹಾಕಿ 45 ರನ್ ಕೊಟ್ಟು 4 ವಿಕೆಟ್ ಅನ್ನ ಪಡ್ಕೊಂಡ್ರು. ಫೈನಲಿ ನಮ್ಮ RCB ತಂಡ ಗೆದ್ದಿದೆ. ಗೆದ್ದಿತ್ತು, ನಮ್ಮ RCB ಗೆದ್ದಿತ್ತು. ನಮ್ಮ RCB ತಂಡ ಗೆಲುವಿನ ಟ್ರ್ಯಾಕ್ಗೆ ಮರಳಿದೆ. ಇನ್ನು ಎಲ್ಲ ಪಂದ್ಯಗಳು ಗೆಲ್ಲುತ್ತಾ RCB ಗೆಲ್ಲುತ್ತಾ. ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್, ಸಿ ಯು ಅಗೇನ್. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ, ಮುಂದೆ ಬರ್ತೀನಿ.